ನಮಸ್ಕಾರ ವೀಕ್ಷಕರೇ, ಇವತ್ತಿನ ಒಂದು ಎಪಿಸೋಡಲ್ಲಿ ನಾವು ಬೀದಿ ಬದಿಯಲ್ಲಿ ಮಸಾಲ ಡಬ್ಬಿಗಳನ್ನು ಮಾರಾಟ ಮಾಡಿ ಜೀವನ ಸಾಗಿಸ್ತಿದ್ದಂಥ ಒಬ್ಬ ಯುವಕ ಹಾಗೂ ಪೆಟ್ರೋಲ್ ಪಂಪ್ನಲ್ಲಿ ಕೇವಲ ಮಾಸಿಕವಾಗಿ 300 ರೂಪಾಯಿ ದುಡಿತಕ್ಕಂಥ ಒಬ್ಬ ಯುವಕ ಇವತ್ತು ದೇಶದಲ್ಲಿ ಬಹುದೊಡ್ಡ ಕಂಪ್ನಿ ಆಗಿರ್ತಕ್ಕಂಥ ರಿಲಯನ್ಸ್ ಕಂಪ್ನಿಯ ಮಾಲೀಕನಾದಂಥ ಒಂದು ಕರಾಳ ಸತ್ಯ ಹಾಗೂ ಆತ ಒಂದು ಎದುರಿಸಿದಂಥ ಒಂದು ಸವಾಲುಗಳು ಆಗಿರ್ಬೋದು, ಆತನ ಒಂದು ಬಡತನದ ಸ್ಥಿತಿಗತಿಗಳ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗೋಣ. 1932ರಲ್ಲಿ ಗುಜರಾತಿನ ಚೋರ್ವಾಡ ಎಂಬಂತಹ ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸ್ತಾರೆ. ಸೊ ಇವರ ಒಂದು ತಂದೆ ಕೂಡ ಒಂದು ಶಾಲಾ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಸೊ ಇವ್ರ ತಾಯಿ ಕೂಡ ಒಂದು ಮನೆ ಗೃಹಿಣಿಯಾಗಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಸೊ ಇವರ ಒಂದು ಮನೆಯ ಒಂದು ಪರಿಸ್ಥಿತಿ ಯಾವ ರೀತಿ ಹೊಂದಿರುತ್ತೆ ಅಂದರೆ, ಸೊ ಅವರ ಒಂದು ಬಡತನ ಇವರ ಒಂದು ಪ್ರೇರೇಪಣೆಗೆ ಒಂದು ಮೂಲ ಅಸ್ತ್ರವಾಗುತ್ತೆ. ಯಾಕಂದರೆ ಅದೆಷ್ಟೋ ದಿನಗಳು ಕೂಡ ಇವರು ಊಟ ಮಾಡದೇ ಇರುವಂಥ ದಿನಗಳು ಕೂಡ ಈ ಒಂದು ಧೀರುಭಾಯಿ ಅಂಬಾನಿಗೆ ಇತ್ತಂತ ಹೇಳ್ಬೋದು. ಸೊ ಧೀರುಭಾಯಿ ಅಂಬಾನಿಯವರು ಬಾಲ್ಯಾವಸ್ಥೆಯಲ್ಲಿ ಇದ್ದಂತಹ ಒಂದು ಸಮಯದಲ್ಲಿ ಅವರ ಎಷ್ಟೆಂಥ ಒಂದು ಕಷ್ಟಗಳು ಏನಿತ್ತಪ್ಪ ಅಂದರೆ, ಸೊ ಅವರು ಕೂಡ ಒಂದು ಕೇವಲ 15ನೇ ವಯಸ್ಸಿನಲ್ಲಿ ತಮಗೆ ಒಂದು ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನು ಕೂಡ ಅವರು ಎದುರಿಸಬೇಕಾದಂಥ ಕ್ಷಣಗಳು ಬರುತ್ತೆ. ಇನ್ನು ಧೀರುಭಾಯಿಗಿನ್ನು ಅವಾಗಿನ್ನೂ ಒಂದು 15 ವಯಸ್ಸಾಗಿರುತ್ತೆ ಅಷ್ಟೇ. ಸೊ ಆ ಒಂದು ವರ್ಷದಲ್ಲಿ ಇವರಿಗೆ ಒಂದು ಆದಂಥ ಅನುಭವಗಳು ಜೀವನದಲ್ಲಿ ತಮ್ಮನ್ನು ಪ್ರೇರೇಪಿಸಿಕೆ ಕೆಲವೊಂದು ಅಂಶಗಳಲ್ಲಿ ಇವು ಕೂಡ ಒಂದು ಪ್ರಮುಖವಾಗುತ್ತೆ. ಯಾಕಪ್ಪ ಅಂದರೆ ಧೀರುಭಾಯಿ ಅಂಬಾನಿಯವರು ಕೇವಲ 15 ವರ್ಷದಲ್ಲಿ ಅವರ ಮನೆಯಲ್ಲಿರ್ತಕ್ಕಂಥ ಒಂದು ಕಷ್ಟದ ದಿನಗಳನ್ನು ಇವರು ನೋಡ್ಕೊಳ್ತಾ ಬೆಳೆದಿರೋದ್ರಿಂದ ಇವರಲ್ಲಿ ಇರ್ತಕ್ಕಂಥ ಒಂದು ಛಲ ಆಗಿರ್ಬೋದು, ಇವರಲ್ಲಿ ಇರ್ತಕ್ಕಂಥ ಒಂದು ಬಿಸ್ನೆಸ್ ಮೈಂಡ್ ಬೆಳೆಯುತ್ತಾನೆ ಹೋಗುತ್ತೆ. ಸೊ ಇವರು ಕೂಡ ಒಂದು 15ನೇ ವಯಸ್ಸಿನಲ್ಲಿ ಒಂದು ಶಾಲೆಗೆ ಹೋಗಿ ಬರ್ತಾ ಇರ್ತಾರೆ. ಹೋಗಿ ಬಂದ್ರೂ ಕೂಡ ಇವರ ಒಂದು ಮನೆಯಲ್ಲಿ ಒಂದು ಊಟದ ಪರಿಸ್ಥಿತಿ ಆಗಿರ್ಬೋದು, ಅವರಲ್ಲಿರ್ತಕ್ಕಂಥ ಒಂದು ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ಆ ಒಂದು ಸನ್ನಿವೇಶಗಳ ಮಧ್ಯೆ ಕೂಡ ಇವರು ಕೂಡ ಒಂದು ಶಾಲೆಗೆ ಹೋಗಿ ಬಂದರೂ ಕೂಡ ಬಂದ ಮೇಲಿಂದ ಇವರು ಎಣ್ಣೆ ಡಬ್ಬಿಗಳನ್ನು ಊರಲ್ಲಿರ್ತಕ್ಕಂಥ ಆ ಒಂದು ಚೋರ್ವಾಡ ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಎಣ್ಣೆಯ ಡಬ್ಬಿಗಳನ್ನು ಕೂಡ ಇವರು ಮಾರಾಟ ಮಾಡುವುದರ ಮೂಲಕ ಹಾಗೂ ಆ ಒಂದು ಬೀದಿ ಬದಿಯಲ್ಲಿರ್ತಕ್ಕಂಥ ಒಂದು ಮಸಾಲ ಪದಾರ್ಥಗಳನ್ನು ಬೇರೆಯವರಿಗೆ ಮನೆಯಲ್ಲಿಗೆ ಕೊಡುವುದು ಹಾಗೂ ಅಥವಾ ಆ ಒಂದು ಬೀದಿ ಬದಿ ಮಾರಾಟ ಮಾಡ್ತಿರ್ತಾರಲ್ಲ ಅಂಥವ್ರ ಹತ್ರ ಹೋಗಿ ಈತನ ಒಂದು ಸಂವಹನವನ್ನು ನಡೆಸ್ತಾ ಇರ್ತಾನೆ. ಸೊ ಈತನಿಗೆ ಒಟ್ಟಿನಲ್ಲಿ ಏನೋ ಅಂದರೆ ಒಂದು ದುಡ್ಡು ಮಾಡಬೇಕನ್ನೋ ಒಂದು ಹಠನೇ ಬಂದುಬಿಡುತ್ತೆ ಆ ಒಂದು ವಯಸ್ಸಲ್ಲಿ. ಸೊ ಈತನಿಗೇನೋ 15 ವರ್ಷನೇ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ಈತ ಒಂದು ಪೂರ್ಣಾವಧಿಯಲ್ಲಿ ಶಾಲೆನೂ ಕೂಡ ಮುಗಿಸೋಕ್ಕಾಗೋದಿಲ್ಲ. ಯಾಕಪ್ಪ ಅಂದರೆ ಆತನಿಗಿರ್ತಕ್ಕಂಥ ಒಂದು ಕಷ್ಟಗಳಾಗಿರ್ಬೋದು, ಆರ್ಥಿಕ ಪರಿಸ್ಥಿತಿಗಳು ಇವೆಲ್ಲವನ್ನು ಕೂಡ ಆತನಿಗೆ ಬಹಳಷ್ಟು ಕುಂಠಿತವಾಗುತ್ತವೆ. ಸೊ ಇದನ್ನೆಲ್ಲವನ್ನು ಆತನ ಲೆಕ್ಕಿಸದೆ ಸೊ ಆತ ಈ ಒಂದು ತನ್ನ ಒಂದು 16ನೇ ವಯಸ್ಸಿನಲ್ಲಿ ಸೊ ತನ್ನ ಕೈಯಲ್ಲಿ ಆದಂಥ ಒಂದು ಕೆಲಸಗಳನ್ನು ಮಾಡೋ ಮುಖಾಂತರ ಶಾಲೆಯ ರಜೆ ದಿನಗಳಲ್ಲಿ ಕೂಡ ಒಂದು ತನ್ನದೇ ಆದಂಥ ಒಂದು ಡಬ್ಬಿಗಳನ್ನು ಒಂದು 100 ಡಬ್ಬಿಗಳನ್ನು ಸೇರಿಸ್ಕೊಂಡು ಗುಜರಿಗೆ ಹಾಕುವುದು ಆಗಿರ್ಬೋದು, ಅಥವಾ ಆ ಒಂದು ಡಬ್ಬಿಗಳನ್ನು ಸಂಗ್ರಹಿಸಿ ಬೇರೆಯವರಿಗೆ ಅಗತ್ಯ ಇರುವಂಥ ಜನರಿಗೆ ಪೂರೈಸುವುದಾಗಿರ್ಬೋದು, ಹಾಗೂ ಇನ್ನೂ 10 ಬಿಸ್ನೆಸ್ಗಳನ್ನು ಈತ ನೋಡ್ಕೊಂಡು ಬರ್ತಾನೆ. ಸೊ ಆಮೇಲೆ ಈ ಒಂದು ದುಡ್ಡನ್ನು ಕೂಡ ಆತನಿಗೆ ಸಾಲೋದಿಲ್ಲ. ಯಾಕಪ್ಪ ಅಂದರೆ ತಂದೆ ತಾಯಿ ಕೂಡ ತಂದೆ ಕೂಡ ಒಂದು ಶಾಲಾ ಶಿಕ್ಷಕರಾದರೂ ಕೂಡ ಅವರಿಗೆ ಬರ್ತಾ ಇದ್ದಂಥ ಒಂದು ವೇತನ ಕಡಿಮೆ ಆಗಿರೋದ್ರಿಂದ ಇವರ ಒಂದು ಮನೆಯ ಪರಿಸ್ಥಿತಿ, ಒಂದು ಆರ್ಥಿಕ ಪರಿಸ್ಥಿತಿ ಕೂಡ ಬಹಳ ಒಂದು ಹೀನಾಯನವಾಗಿರುತ್ತೆ ಅಂತಲೇ ಹೇಳಿ. ಸೊ ಇವನ್ನೆಲ್ಲ ನೋಡಿ ಬೆಳೆದಂಥ ಒಂದು ಬಾಲ್ಯದ ಯುವಕ ಸೊ ಇವನ್ನೆಲ್ಲ ಹೇಗಾದರೂ ಮಾಡಿ ನಾನು ತೀರಿಸಲೇಬೇಕಂತ ಹೇಳ್ಬಿಟ್ಟು ಒಂದು ದಿನ ಒಂದು ಪಣ ತೊಡ್ತಾನೆ. ಆಗ ನೆನಪಿಗೆ ಬಂದಿದ್ದೆ ಒಂದು ಹ್ಯೂಮನ್ ಎಂಬ ದೇಶದ ಒಬ್ಬ ವ್ಯಕ್ತಿ ಅಲ್ಲಿ ಒಂದು ಪರಿಚಿತವಾಗ್ತಾನೆ. ಸೊ ವ್ಯಕ್ತಿ ಹೇಳ್ತಾನೆ, ನೀನು ಇಷ್ಟು ಎಲ್ಲ ಕೆಲಸ ಮಾಡ್ತೀಯ, ನಿನಗೆ ವೇತನ ಕಡಿಮೆ ಬರುತ್ತೆ, ಹಾಗಾಗಿ ನೀನು ದೂರದ ಇಲ್ಲಿ ಇರ್ತಕ್ಕಂಥ ಒಂದು ಹ್ಯೂಮನ್ ದೇಶಕ್ಕೆ ಹೋಗು, ಅಲ್ಲಿ ನಿನಗೆ ವೇತನ ಕೂಡ ಸಿಗುತ್ತೆ, ಅಲ್ಲಿ ನಿನಗೆ ಚೆನ್ನಾಗಿ ವೇತನ ಕೊಡ್ತಾರೆ ಅಂತ ಎಲ್ಲ ಆ ಒಂದು ದೇಶದ ಬಗ್ಗೆ ಈತನಿಗೆ ಈ ಬಾಲಕನಿಗೆ ಹೇಳ್ತಾನೆ. ಸೊ ಅದೇ ಒಂದು ಮಾತನ್ನು ಈ ಒಂದು ಬಾಲಕ ಅಂದರೆ ಧೀರುಭಾಯಿ ಅಂಬಾನಿಯವರು ತೆಗೆದುಕೊಂಡು ಒಂದು ದಿನ ಏನು ಮಾಡ್ತಾರೆ, ನಾನು ಕೂಡ ಒಂದು ಹ್ಯೂಮನ್ ದೇಶಕ್ಕೆ ಪಯಣ ಬೆಳೆಸ್ಬೇಕೆಂದು ನಿರ್ಧಾರ ಮಾಡ್ತಾರೆ. ಸೊ ಆ ಒಂದು ನೋಡಿ ಯಾವ ಥರ ಅವರಿಗೆ ಒಂದು ಪರಿಸ್ಥಿತಿ ಬರುತ್ತಂದರೆ, ಅವರು ನಿರ್ಧಾರ ಮಾಡಿಬಿಡ್ತಾರೆ. ಸೊ ಅವ್ರಿಗೆ ಮೂಲತಃವಾಗಿ ಅಲ್ಲಿಗೆ ಆ ಒಂದು ಹ್ಯೂಮನ್ ದೇಶಕ್ಕೆ ಹೋಗುವಷ್ಟು ಆ ಒಂದು ಟಿಕೆಟ್ ತೆಗೆಸ್ಕೊಳ್ಳುವಷ್ಟು ಹಣನೂ ಕೂಡ ಇವ್ರ ಹತ್ರ ಇರುವುದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಇವರು ತಂದೆ ಹತ್ರನೂ ಕೇಳ್ತಾರೆ. ಸೊ ತಂದೆನೂ ಕೂಡ ಯಾವುದೋ ಒಂದು ಬೇರೆ ಅವ್ರ ಹತ್ರ ಸಾಲನೂ ಕೊಡ್ತಾರೆ. ಸೊ ಅಂದರೆ ಇವರು ತಂದೆಗೆ ಹೇಳಲ್ಲ ಹ್ಯೂಮನ್ ದೇಶಕ್ಕೆ ಹೋಗ್ತೀನಂತ. ಸೊ ಬೇರೆ ಒಂದು ಕಾರಣಕ್ಕೆ ಇವರು ತಂದೆ ಹತ್ರ ಒಂದು ಸಾಲನ ಪಡೀತಾರೆ. ಸೊ ಆಮೇಲೆ ಈ ಒಂದು ಹುಡುಗ ಆ ಒಂದು ಅಮೌಂಟು ಕೂಡ ಸಾಲೋದಿಲ್ಲ. ಸೊ ಬೇರೆಯವ್ರ ಹತ್ರನೂ ಕೂಡ ತನಗೆ ಆದಷ್ಟು ಸಹಾಯ ಮಾಡ್ಕೊಳ್ತಾನೆ. ಅಷ್ಟೋ ಇಷ್ಟು ಕೂಡಿಸ್ಕೊಂಡು ಒಂದು ಹ್ಯೂಮನ್ ದೇಶಕ್ಕೆ ಹೋಗ್ಬೋದಾದಂಥ ಒಂದು ಹಣನೂ ಕೂಡ ಕ್ರೋಢೀಕರಣ ಮಾಡ್ಕೊಳ್ತಾನೆ. ಆದರೆ ಒಂದು ದಿನ ರಾತ್ರಿ ಈ ಒಂದು ಹುಡುಗ
ಆ ಒಂದು ಅಲ್ಲಿರ್ತಕ್ಕಂಥ ಒಂದು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾನೆ. ಅಲ್ಲಿಂದ ಒಂದು ಪಯಣ ಬೆಳೆಸ್ಕೊಂಡು ಹೇಗೋ ಮಾಡಿಕೊಂಡು ಈ ಒಂದು ಯಮನ್ ದೇಶಕ್ಕೆ ಹೋಗ್ತಾನೆ. ಹಾಗೂ ಏನೋ ಕಷ್ಟಪಟ್ಟು ಬಿಟ್ಟು ಅಲ್ಲಿಗೆ ಹೋಗ್ತಾನೆ. ಸೊ ಅಲ್ಲಿ ಒಂದು ಪೆಟ್ರೋಲ್ ಪಂಪ್ನಲ್ಲಿ ಈ ಒಂದು ಹೇಮನ್ ಎಂಬ ಒಂದು ದೇಶದಲ್ಲಿ ಹೋಗಿ ಆತ ಒಂದು ಪೆಟ್ರೋಲ್ ಪಂಪ್ನಲ್ಲಿ ಕೆಲಸಕ್ಕೆ ಸೇರ್ತಾನೆ. ಸೊ ಅಲ್ಲಿ ಇವನಿಗೆ ಮಾಸಿಕವಾಗಿ 300 ರೂಪಾಯಿ ಸಂಬಳ ಕೊಡ್ತಾ ಇರ್ತಾರೆ. ಸೊ ಆದರೂ ಪರವಾಗಿಲ್ಲ, ಇದೇ ಕೆಲಸ ಮಾಡೋಣ ಎನ್ನುವ ಒಂದು ಛಲ ಇರುತ್ತೆ. ಯಾಕಂತಂದರೆ ಸೊ ಇಲ್ಲಿ ಈತನಿಗೆ ಈ ಒಂದು ಊರಲ್ಲಿ ಅಂದರೆ ತನ್ನ ಹುಟ್ಟಿದಂಥ ಊರು ಚೋರ್ವಾಡದಲ್ಲೂ ಕೂಡ ಅಷ್ಟೊಂದು ಅಮೌಂಟ್ ಕೊಡ್ತಾನೆ ಇರಲಿಲ್ಲ. ಸೊ ಈಗ ಹೋಗೋ ಮಾಡೋಣ, ಇಲ್ಲೇ ಇರೋಣ ಅಂತ ಹೇಳ್ಬಿಟ್ಟು ಆ ಒಂದು 300 ರೂಪಾಯಿ ಸಂಬಳಕ್ಕೆ ಈತ ಸೇರ್ತಾನೆ. ಸೊ ಬಂದಂಥ ಹಣವನ್ನು ಕೂಡ ಯಾವುದೇ ರೀತಿ ವೇಸ್ಟ್ ಮಾಡದೆ ಅಲ್ಲಿ ಒಂದು ಸೇರ್ತಾನೆ. ಆಗಿರ್ಬೋದು ಆಗ ಆ ಒಂದು ಪೆಟ್ರೋಲ್ ಪಂಪ್ನಲ್ಲಿ ನೋಡ್ತಿದ್ದಂಥ ಒಂದು ಜನರಾಗಿರ್ಬೋದು ಅಥವಾ ಈತನೊಂದು ಸಹೋದ್ಯೋಗಿಗಳು ಕೂಡ ಈತನನ್ನು ಒಂದು ಫೈಂಡ್ ಔಟ್ ಮಾಡ್ತಾಯಿದ್ರು. ಯಾಕಪ್ಪ ಅಂದರೆ ಈತನಲ್ಲಿ ಇದ್ದಂಥ ಒಂದು ಬಿಸ್ನೆಸ್ನ ಚತುರತೆಗಳು ಆಗಿರ್ಬೋದು, ಹಾಗೂ ಈತನಲ್ಲಿ ಇದ್ದಂಥ ಒಂದು ಬಿಸ್ನೆಸ್ ಬಗ್ಗೆ ಕಾಳಜಿ ಆಗಿರ್ಬೋದು. ಸೊ ಹಾಗೂ ಈತ ಆ ಒಂದು ಗ್ರಾಹಕರ ಜೊತೆಗೆ ಯಾವ ರೀತಿ ಒಂದು ಸಂವಹನ ನಡೆಸ್ತಿದ್ದಾನೆ ಅಥವಾ ಆ ಒಂದು ಮ್ಯಾನೇಜರ್ ಕೂಡ ಇವರನ್ನು ನೋಡ್ತಾ ಇರ್ತಾರೆ. ಸೊ ಈತನಲ್ಲಿರ್ತಕ್ಕಂಥ ಎಲ್ಲ ಒಂದು ಬಿಸ್ನೆಸ್ ಗುಣಗಳನ್ನು ನೋಡಿದಂಥ ಅಲ್ಲಿರ್ತಕ್ಕಂಥ ಜನರು ಕೂಡ ಈತನ ಬಗ್ಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಆವಾಗ ಈತನಿಗೆ ಒಂದು ಪೆಟ್ರೋಲ್ ಪಂಪ್ನಲ್ಲಿ ಕೆಲಸ ಮಾಡ್ತಿರುವ ಸಂದರ್ಭದಲ್ಲಿ ಅಲ್ಲಿ ಅವರು ಒಂದು ಮೆಚ್ಚಿ ಈತನಿಗೆ ಏನು ಮಾಡ್ತಾರೆ, ಒಂದು ಕ್ಲರ್ಕ್ ಪೋಸ್ಟನ್ನು ಕೊಡ್ತಾರೆ. ಹೇಗೋ ಮಾಡಿಕೊಂಡು ಒಂದಷ್ಟು ಹಣ ಅಂತಲೂ ಮಾಡ್ಕೊಳ್ತಾನೆ. ಸೊ ಅದಾದ ಬಳಿಕ ಕೆಲವು ವರ್ಷಗಳ ನಂತರ ಇವನೇನು ಮಾಡ್ತಾನೆ, ಈ ಒಂದು ನಮ್ಮದು ಭಾರತ ದೇಶಕ್ಕೆ ವಾಪಸ್ ಬರೋಕ್ಕೆ ಒಂದು ಪ್ರಯತ್ನ ಮಾಡ್ತಾನೆ. ಸೊ ಒಂದು ನಿರ್ಧಾರ ಮಾಡಿದ ತಕ್ಷಣ ಅವರು ಮುಂಬೈನಲ್ಲಿ ಇರ್ತಕ್ಕಂಥ ತಮ್ಮ ಒಂದು ಮಾವನವರ ಸಹಾಯದಿಂದ ಅವರು ಒಂದು ಸಣ್ಣ ಮಸಾಲ ವ್ಯಾಪಾರನ ಶುರು ಮಾಡ್ತಾರೆ. ಈಗ ಇವರು ಯಮನ್ ದೇಶಕ್ಕೆ ಹೋದಂಥ ಸಮಯದಲ್ಲಿ ಅಲ್ಲಿ ದುಡಿದಂಥ ಕೆಲವೊಂದು ಹಣಗಳನ್ನು ಕೂಡಿಟ್ಕೊಂಡಿರ್ತಾರಲ್ಲ, ಆ ಒಂದು ಹಣವನ್ನು ಬಳಸ್ಕೊಂಡು ಇವ್ರೇನು ಮಾಡ್ತಾರೆ ಅಂದರೆ ಆ ಒಂದು ಹಣವನ್ನು ಬಳಸ್ಕೊಂಡು ಇವರು ಒಂದು ಓನಾಗಿ ಒಂದು ಸಣ್ಣ ಒಂದು ಬಿಸ್ನೆಸ್ನ ಪ್ರಾರಂಭ ಮಾಡ್ತಾರೆ. ಆ ಒಂದು ಶುರು ಮಾಡಿದಂಥ ಬಿಸ್ನೆಸ್ ಕೂಡ ಒಂದು ತಕ್ಕ ಮಟ್ಟಿಗೆ ಒಂದು ಯಶಸ್ಸನ್ನ ಕೊಡುತ್ತೆ. ಸೊ ಆಮೇಲೆ ಏನು ಮಾಡ್ತಾರೆ, ಆ ಒಂದು ಬಿಸ್ನೆಸ್ನ ಅಲ್ಲಿ ಇರ್ತಕ್ಕಂಥ ಒಂದು ಮಸಾಲ ಆಗಿರ್ಬೋದು, ಆ ಒಂದು ಪ್ರಾಂತ್ಯದಲ್ಲಿ ಒಂದು ತನ್ನದೇ ಆದ ಒಂದು ಹೆಸರನ್ನ ಮೂಡಿಸ್ಕೊಳ್ತಾರೆ. ಸೊ ಅಲ್ಲಿ ತನ್ನ ಒಂದು ಬಿಸ್ನೆಸ್ನ ಒಂದು ನೆಲೆನ ಮಾಡ್ತಾರೆ. ಸೊ ಅದಾದ ಮೇಲೆ ಅಂಥ ಒಂದು ಸಂದರ್ಭದಲ್ಲಿ ಇದನ್ನೆಲ್ಲ ಯಶಸ್ಸನ್ನು ಕಾಣ್ತಾರೆ. ಸಣ್ಣ ಬಿಸ್ನೆಸ್ ಮಾಡಿ ಯಶಸ್ಸನ್ನು ಕಾಣ್ತಾರೆ. ಸೊ ಅಂಥ ಒಂದು ವಿಷಯದಕ್ಕೇ ಅವರು ಸಂತೃಪ್ತಿ ಆಗೋದಿಲ್ಲ. ಅವರ ಒಂದು ನಿರ್ಧಾರನೇ ಒಂದು ದೊಡ್ಡ ಕಂಪ್ನಿನ ಶುರು ಮಾಡಬೇಕು ಅಥವಾ ದೊಡ್ಡ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದು ಅವರ ಒಂದು ಮೂಲ ಧ್ಯೇಯ ಆಗಿರುತ್ತೆ. ಸೊ ಅದಾದ ಒಂದು ಕೆಲವು ದಿನಗಳ ಬಳಿಕ 1966ರಲ್ಲಿ ಅವರು ಕೇವಲ ಒಂದು 15,000ದಿಂದ ಒಂದು ರಿಲಯನ್ಸ್ ಕಂಪ್ನಿಯನ್ನು ಶುರು ಮಾಡ್ತಾರೆ. ಅದಾದ ಬಳಿಕ ಆ ಒಂದು ಜನರಿಗೂ ಕೂಡ ಒಂದು ಷೇರು ಮಾರುಕಟ್ಟೆಯ ಒಂದು ರಿಲಯನ್ಸ್ ಕಂಪ್ನಿಯಾಗಿ ಪರಿವರ್ತನೆ ಮಾಡ್ತಾರೆ. ಸೊ ಅದರ ಜೊತೆಗೆ ಈ ಒಂದು ಕೆಲ ಜನಸಾಮಾನ್ಯರಿಗೂ ಕೂಡ ಈ ಒಂದು ನಮ್ಮ ಭಾರತ ದೇಶದಲ್ಲಿ ಆಗಿನ ಒಂದು ಕಾಲದಲ್ಲಿ ಸೊ ಷೇರು ಮಾರುಕಟ್ಟೆ ಅಂದರೆ ಏನು ಅಂತಲೂ ಕೆಲವೊಂದು ಜನರಿಗೆ ಗೊತ್ತಿರೋಕ್ಕೆ ಸಾಧ್ಯನೇ ಇರ್ತಿದ್ದಿಲ್ಲ. ಸೊ ಯಾಕಂದರೆ ಮಾರುಕಟ್ಟೆಯ ಬಗ್ಗೆ ಅಷ್ಟೊಂದು ತಿಳುವಳಿಕೆನೂ ಕೂಡ ಈ ಒಂದು ಜನರಲ್ಲಿ ಇರ್ತಾ ಇದ್ದಿಲ್ಲ. ಸೊ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಧೀರುಭಾಯ್ ಅಂಬಾನಿಯವರು ತಾವು ಒಂದು ನಿರ್ಧಾರ ಮಾಡಿ ಒಂದು ತನ್ನ ಪಾಲುದಾರರಿಗೂ ಕೂಡ ಒಂದು ಷೇರುಗಳನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಒಂದು ಷೇರುಗಳನ್ನು ಪಡೆದಂಥ ಒಂದು ಜನರು ಕೂಡ ಒಂದು ಸಂತೋಷದ ಕಾಣುತ್ತೆ. ಸೊ ಅವರು ಆ ಒಂದು ಕೆಲ ದಿನಗಳ ಬಳಿಕ ಆ ಒಂದು ಬಿಸ್ನೆಸ್ ಏನಾಗುತ್ತೆ, ಒಂದು ಯಶಸ್ವಿಯಾಗಿ ಮುಂದುವರಿಯೋದಕ್ಕೆ ಕಾರಣ ಆಗುತ್ತೆ. ಆಮೇಲೆ ಆ ಒಂದು ಭಾರತದಲ್ಲಿರ್ತಕ್ಕಂಥ ಹಲವಾರು ಜನರ ಒಂದು ಕನಸು ಏನಾಗುತ್ತಪ್ಪ ಅಂದರೆ ಈ ಒಂದು ಷೇರುಗಳಲ್ಲಿ ಷೇರುದಾರರಾಗಿ ಒಂದು ಪಾರ್ಟ್ನರ್ಶಿಪ್ಪನ್ನು ತಗೊಳ್ಳೋದು ಆಗಿರ್ಬೋದು, ಅಥವಾ ಈ ಒಂದು ಬರ್ತಾ ಇದ್ದಂಥ ಕೆಲವು ದಿನಗಳಲ್ಲಿ ಈ ಒಂದು ರಿಲಯನ್ಸ್ ಕಂಪ್ನಿ ಕೂಡ ಒಂದು ಬಹಳ ದೇಶದಲ್ಲಿ ಒಂದು ದೊಡ್ಡ ಕಂಪ್ನಿಯಾಗಿ ಪರಿವರ್ತನೆಗೊಳ್ಳುತ್ತೆ. ಸೊ ಆಮೇಲೆ ಈ ಒಂದು ರಿಲಯನ್ಸ್ ಕಂಪ್ನಿಯವರು ಕೂಡ ಈ ಒಂದು ಕೇವಲ ಒಂದು ಪೆಟ್ರೋಲ್ ಪಂಪ್ನ ಸೀಮಿತವಾಗಿದೆ. ಸೊ ನೂರಾರು ಕಂಪ್ನಿಗಳು, ನೂರಾರು ಫ್ರಾಂಚೈಸಿಗಳನ್ನು ಕೊಡುವ ಮುಖಾಂತರ ಈ ಒಂದು ಇನ್ನೂ ಷೇರುದಾರರಿಗೆ ಆಗಿರ್ಬೋದು ಅಥವಾ ಇನ್ನೂ ಹಲವಾರು ಪ್ರಮುಖ 10 ಒಂದು ಹೊಸ ನಾವೀನ್ಯತೆಯ ಒಂದು ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡೋದಕ್ಕೆ ಈ ಒಂದು ರಿಲಯನ್ಸ್ ಕಂಪ್ನಿ ಕೂಡ ಮುಂದಾಗ್ತಾ ಹೋಗುತ್ತೆ. ಹಾಗೂ ಇವನ್ನೆಲ್ಲ ಸಾಧನೆ ಮಾಡೋದಕ್ಕೆ ಈ ಒಂದು ಧೀರುಭಾಯ್ ಅಂಬಾನಿಯಲ್ಲಿರ್ತಕ್ಕಂಥ ಸೊ ಇನ್ನೂ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಈ ವಿಡಿಯೋ ಮಾತ್ರ ಲೈಕ್ ಕೊಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಒಂದು ನೆಕ್ಸ್ಟ್ ವೀಡಿಯೋಸ್ಗಳಿಗಾಗಿ. ಸೊ ಇವರು ಈ ಒಂದು 2002 ಜುಲೈ 6ರಂದು ನಮ್ಮಲ್ಲೆಲ್ಲ ಬಿಟ್ಟು ಹೋಗ್ತಾರೆ. ಸೊ ಇವರ ಒಂದು ಮರಣ ಹೊಂದಿದ ನಂತರವೂ ಕೂಡ ಈ ಎಲ್ಲ ಕ್ಷೇತ್ರಗಳಲ್ಲಿ ಸೊ ತಮ್ಮ ಮಕ್ಕಳಾದಂಥ ಮುಖೇಶ್ ಅಂಬಾನಿ ಮತ್ತು ಅನಿಲ್ ಅಂಬಾನಿ ಇವರಿಬ್ಬರು ಈ ಎಲ್ಲ ಭಾರತದಲ್ಲಿರ್ತಕ್ಕಂಥ
ಜಿಯೋ ಕಂಪ್ನಿ ಅಥವಾ ಇನ್ನು ಮುಂದೆ ಈ ನೂರಾರು ಕಂಪ್ನಿಗಳನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವರ ಬಗ್ಗೆ ಇನ್ನೊಂದು ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಇವರ ಬಗ್ಗೆ ನಾನು ವಿಡಿಯೋ ಕ್ರಿಯೇಟ್ ಮಾಡ್ತೀನಿ. ವಿಡಿಯೋ ನೋಡಿದಂಥ ನನ್ನೆಲ್ಲ ಪ್ರೀತಿಯ ಪ್ರೇಕ್ಷಕರಿಗೂ ನನ್ನ ಅನಂತ ನಮನಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಇಲ್ಲಿಗೆ